ರಾಜ್ಯಪಾಲರ ನಡೆ ವಿರುದ್ಧ ಹೋರಾಟವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈ ಕಡೆ ಬಿಜೆಪಿಯವರು ಕೂಡ ರಾಜ್ಯಪಾಲರ ಸಮರ್ಥನೆಯನ್ನು ಮಾಡಿಕೊಂಡು ನಾವು ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ಈ ನಡೆ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ನಡೆ. ಸಾಂವಿಧಾನಿಕ ಪದವಿನಲ್ಲಿ ಇರ್ತಕ್ಕಂಥವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರದಲ್ಲಿ ಸಂವಿಧಾನದ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ವಿರುದ್ಧ ಹೋಗಿರ್ತಕ್ಕಂಥ ರಾಜ್ಯಪಾಲರಿಗೆ ಒಂದೇ ಒಂದು ನಿಮಿಷವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಹಕ್ಕು ಸಹ ಇಲ್ಲ. ಕರ್ನಾಟಕ ರಾಜ್ಯದ ತೆರಿಗೆಯಿಂದ ನಡೀತಕ್ಕಂಥ ಈ ರಾಜಭವನ ಇವ್ರು ಯಾವುದೇ ಸಂದರ್ಭದಲ್ಲಿ ಇದೇ ಗಳಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ತವರ್ ಚಂದ್ ಗೆಲಾಟ್ ರವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಅವರು ವಾಪಸ್ ಮಧ್ಯಪ್ರದೇಶಕ್ಕೆ ಹೋಗಿ ಅವರಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯವಹಾರಗಳು ನೋಡ್ಕೊಳ್ಳಿ. ಇಲ್ಲಿ ಬೇಕಾಗಿಲ್ಲ. ಅದೆಲ್ಲ ತಾವು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಮುಂದಿನ ಹೆಜ್ಜೆ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ವಿಚಾರದಲ್ಲಿ ನಮ್ಮ ಹೋರಾಟವನ್ನು ನಾವು ರೂಪುರೇಷೆಗಳನ್ನು ಮಾಡ್ತೇವೆ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ರಾಷ್ಟ್ರವಾಗಿದ್ದು. ಗುಜರಾತ್ ಮಾಡಲ್ ಅಲ್ಲ, ಫ್ರಾಡ್ ಮಾಡಲದು. ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ರಾಜ್ಯಕ್ಕೆ ಮಸಿ ಬಳ್ಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು, RSS ಅವರು, BJಪಿಯವರು ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಖಂಡಿಸ್ತೇವೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು, ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಓದಿದೆ. NDA BJಪಿಯವರು ಕೊಟ್ಟಿರೋ 4 ಲೈನ್ನ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಆವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬರು ಗವರ್ನರ್ನ ಮನವಿ ಮಾಡ್ತಿದ್ರೆ BJಪಿಯ ಗೂಂಡಾಗಳು ಇದರಿಂದ ಸದನದಿಂದ ಸಸ್ಪೆಂಡ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದರ ಜವಾಬ್ದಾರಿ ಇವತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ. ಕೇಂದ್ರ ಸರ್ಕಾರದ ಧೋರಣೆಗಳನ್ನ ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN-ಸ್ವಾಮಿ, TV5 ಬೆಂಗಳೂರು. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಇವತ್ತು ನಡೆದಂತಹ ಮಹತ್ವದ ಬೆಳವಣಿಗೆಗಳು ರಾಜಕೀಯ ಜಿದ್ದಾಜಿದ್ದಿಗೆ ಎಷ್ಟರ ಮಟ್ಟಿಗೆ ಕಾರಣ ಆಗಿದೆ ಅಂತ ಆರೋಪ ಪ್ರತ್ಯಾರೋಪಗಳು, ರಾಜಕೀಯ ಕೆಸರಿನ ಚಾಟಗಳು ಕೂಡ ಇಲ್ಲಿ ನಡೆದೋಗ್ತಾ ಇದೆ. ಇವರ ಕಾಲದಲ್ಲಿ ಆಗಿರುವಂತಹ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅವರು ಮಾತನಾಡಿದ್ರೆ ಅವರಲ್ಲಿ ನಡೀತಾ ಇರುವಂತಹ ಎಲ್ಲಾ ಮೈನಸ್ ಪಾಯಿಂಟ್ಸ್ಗಳನ್ನ ಇವ್ರು ಮಾತನಾಡ್ತಾ ಇರೋದು. ಜೊತೆಗೆ ಇಬ್ಬರಲ್ಲೂ ಕೂಡ, ಎರಡೂ ಪಕ್ಷಗಳಲ್ಲೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು, ಸಂವಿಧಾನ ವಿರೋಧಿ ನಡೆ ಅಂತ. ಎರಡೂ ಪಕ್ಷಗಳು ಹಾಗಾದ್ರೆ ಸಂವಿಧಾನ ವಿರೋಧಿ ನಡೆಯನ್ನ ಅನುಸರಿಸಿದ್ರೆ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ಕಡೆ BK ಹರಿಪ್ರಸಾದ್ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನ ಮುಂದೆ ಬಂದು ಬಟ್ಟೆ ಹರಿಯೋ ಧೈರ್ಯ ಇಲ್ಲ, ಅಥವಾ ನನ್ನ ಮುಂದೆ ಮಾತನಾಡೋ ಧೈರ್ಯ ಇಲ್ಲ. ಹಿಂದೆಯಿಂದ ಬಂದು BJಪಿಯ ಕಿಡಿಗೇಡಿಗಳು, ರಣಹೇಡಿಗಳು ನನ್ನ ಬಟ್ಟೆಯನ್ನು ಹರಿದಾಕ್ಬಿಟ್ಟಿದ್ದಾರೆ ಅಂತ ಆಕ್ರೋಶದ ಮಾತುಗಳನ್ನು BK ಹರಿಪ್ರಸಾದ್ ಆಡ್ತಾರೆ. ಮತ್ತೊಂದು ಕಡೆ MLC CT ರವಿ ಆಗಿರಬಹುದು, ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಇಲ್ಲ ಈ ಒಂದು ನೈತಿಕ ಹೊಣೆಯನ್ನು ಹೊತ್ತು CM ರಾಜೀನಾಮೆಯನ್ನು ಕೊಡಬೇಕು, ರಾಜ್ಯಪಾಲರಿಗೆ ಸೂಕ್ತವಾದಂತಹ ಗೌರವವನ್ನು ಕೊಟ್ಟಿಲ್ಲ, ಅದರ ಜೊತೆಗೆ ಗೂಂಡಾವರ್ತನೆಯನ್ನ ಸದನದಲ್ಲಿ ತೋರಿಸಿರೋದು ಎಷ್ಟರ ಮಟ್ಟಿಗೆ ಸರಿ, ಹಾಗಾಗಿ ರಾಜೀನಾಮೆ ಕೊಡಬೇಕು. ಜೊತೆಗೆ ಕಾನೂನು ಸಚಿವರೇ ಈ ರೀತಿ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ ಅಥವಾ ಈ ರೀತಿ ಸಂವಿಧಾನಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಸಂವಿಧಾನ ವಿರೋಧಿ ನಡೆಯನ್ನ ಇವರೇ ಅನುಸರಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಒಂದು ಕಡೆ ವಿಪಕ್ಷಗಳು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಕೇವಲ 1 ನಿಮಿಷಕ್ಕೆ ಭಾಷಣವನ್ನು ಅಂತ್ಯಗೊಳಿಸಿ ಹೊರಟಂತಹ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಗೆ ಈಗಾಗಲೇ ರೂಪುರೇಷೆಗಳನ್ನು ಹಾಕಿಕೊಳ್ತಾ ಇದ್ರೆ, ವಿಪಕ್ಷಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಲ್ ಬುಕ್ಗಳನ್ನು, ನಿಯಮಾವಳಿ ಬುಕ್ಗಳನ್ನು ಇಟ್ಕೊಂಡು ಈ ರೀತಿ ಮಾಡುವಂತಿಲ್ಲ, ಯಾವ ರೀತಿ ನಡೆದುಕೊಳ್ಬೇಕಿತ್ತು, ಇವ್ರು ಯಾವ ರೀತಿ ನಡೆದುಕೊಂಡಿದ್ದಾರೆ ಅನ್ನೋದನ್ನ ಮಾರ್ಕ್ ಮಾಡಿ, ಹೈಲೈಟ್ ಮಾಡಿ, ವಿತ್ ಆ ಒಂದು ಪೇಜ್ ನಂಬರ್ ಸಮೇತ ಹೇಳೋದಕ್ಕೂ ಕೂಡ ಹೊರಟಿದ್ದಾರೆ. ಒಂದು ಕಡೆ ರಾಜ್ಯಪಾಲರು ಇನ್ನು ಹೊರಡುವಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್
ಬೇಕಾದವರು ಅಡ್ಡ ಬರ್ತಾರೆ. ಅಡ್ಡ ಬಂದಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಕಾಂಗ್ರೆಸ್ನ ಹಲವು ನಾಯಕರು ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಗದ್ದಲದ ವಾತಾವರಣ, ಒಂದಷ್ಟು ಗೊಂದಲದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಅವರ ಬಟ್ಟೆ ಹರಿದಿದೆ. ಹಾಗಾಗಿ ಇದನ್ನ ಬಿಜೆಪಿಯವರು ಬ್ರಿಟಿಷರ ಕಾಲು ನೆಕ್ಕಿರುವವರು, ಬೂಟು ನೆಕ್ಕಿರುವವರು ಅನ್ನುವಂಥ ಹಲವಾರು ವಿಚಾರಗಳನ್ನ ಉಲ್ಲೇಖಿಸಿ ಇಲ್ಲಿ BK ಹರಿಪ್ರಸಾದ್ ಇಲ್ಲಿ ಬಿಜೆಪಿ ವಿರುದ್ಧ ಹರಿಹಾಯ್ದಿರುವಂಥದ್ದು. ಜೊತೆಗೆ ರಾಜ್ಯಪಾಲರು ಸಂವಿಧಾನ ವಿರೋಧಿಯನ್ನ ನಡೆಸ್ಬಿಟ್ಟಿದ್ದಾರೆ, ಇಂಥ ನಡೆ ಖಂಡನೀಯ ಎನ್ನುವಂಥ ಆಕ್ರೋಶ. ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ಸಂತಾಪ ಸೂಚನೆ ಈಗ ಕಾರ್ಯದರ್ಶಿ ವರದಿ ಮಂಡಿಸುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಸಂತಾಪ ಸೂಚನೆ. ಅಂಶವನ್ನ, ವಿಷಯವನ್ನ, ಘಟನೆಯನ್ನ ಅತ್ಯಂತ ನೋವಿನಿಂದ ಇಲ್ಲಿ ಸಂತಾಪ ಸೂಚನೆ ಮಾಡಿದ್ದೀರಾ? ತೀರ್ಗೊಂಡವ್ರಿಗೆ ಸಂತಾಪ ಸೂಚನೆ ಮಾಡಕ್ಕೂ ವಿರೋಧ ಮಾಡ್ತಾವಲ್ಲ, ಏನು ವಿಷಯ ಕೇಳುವ? ಅವರೇ ಮಾಡೋದು ಅವರೇ ಅಪರಾಧಿ ಇವತ್ತು. ಅವರೇ ಅಪರಾಧಿ. ಏನು ವಿಷಯ ಗೊತ್ತಿಲ್ಲ. ಅವ್ರಿಗೂ ಗೊತ್ತಾಗ್ತು ಅಂದ್ರೆ ಅವರು ಸಹಿತ ಈಗ ಸಂತಾಪ ಸೂಚನೆ ತಕ್ಕೋ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಅವರು ಏನೋ ವಿಚಾರ ಅಂತ ಕೇಳಿ ಈಗ ವಿಚಾರ ಕೇಳುವ ಏನಿದೆ ಹೇಳಿ. ಅಲ್ಲ, ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ವಿಷಯ